ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಇವತ್ತು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಗುಣಕೊಂಡು ಓಡಾಡ್ತಿದ್ದವಳು ಹಿಂಗೆ ಕೂತ್ಬಿಟ್ಟಿದ್ಯಾ? ನಾಳೆ ಜಾನ್ವಿ ಮದುವೆ ಮರ್ತಿಲ್ಲ ತಾನೆ? ಹೋಗು, ಏನಾದ್ರು ಕೆಲಸ ಇರ್ಬೋದು ನೋಡು. ಹೌದು ರೀ, ಈ ಮನೇಲಿ ನಾನಿರೋದು ಅದಕ್ಕೆ ತಾನೆ. ಹಿಂಗೆ ಕಾಡ್ತಿದ್ಯಾ? ನೇರವಾಗಿ ವಿಷಯಕ್ಕೆ ಬಾ. ಕೊಂಕಣ ಸುತ್ತ ಮೈಲಾರಕ್ಕೆ ಬಂದ ಹಾಗೆ ಯಾಕೆ ಮಾಡ್ತಿದ್ಯಾ? ಅಲ್ಲ ರೀ, ಈ ಮನೇಲಿ ಇಷ್ಟೊಂದು ಜನ ಇದ್ರಿ, ಯಾರಿಗಾದ್ರೂ ಒಬ್ರಿಗಾದ್ರೂ ನಮ್ಮಮ್ಮಂಗೊಂದು ಫೋನ್ ಮಾಡಿ ಮದುವೆ ಕರಿಬೇಕು ಅಂತ ಅನಿಸ್ಲಿಲ್ವಾ? ಇಷ್ಟು ಜನರ ಮಧ್ಯ ನಮ್ಮಮ್ಮ ಒಬ್ಬಳು ಹೆಚ್ಚಾಗ್ಬಿಡ್ತಿದ್ಲ. ಅವ್ರಿಗೆ ಫೋನ್ ಮಾಡಿದ್ದೀನಿ ಕಣೆ, ಬರ್ಬೋದು ಇರೋ. ನೀವು ಫೋನ್ ಮಾಡಿಬಿಟ್ರೆ ಸಾಕರಿ. ಈ ಮನೇಲಿ ಇನ್ನೂ ಹಿರಿಯರಿದ್ದಾರೆ. ಸಿಂಚನ ಅಂತ ಅವ್ರ ಮನೆಗೆ ಮಾತ್ರ ಅತ್ತೆ ಮಾವ ಇಬ್ರು ತಾವೇ ಹೋಗಿ ಅವ್ರ ಅಪ್ಪ ಅಮ್ಮ ಎಲ್ಲರೂ ಚೆನ್ನಾಗಿ ಕರೆದ್ಬಿಟ್ಟು ಬಂದಿದ್ದಾರೆ. ನಮ್ಮಮ್ಮನ ಯಾರೇ ಕರೀತಾರೆ? ನನ್ಗಿರೋಳು ಅವಳೊಬ್ಳು. ಅವಳು ಮದುವೆಗೆ ಬರಬೇಕು ಅಂತ ನನಗೂ ಅನ್ಸಲ್ವಾ? ಯಾಕೆ ಒಳ್ಳೆ ಚಿಕ್ಕ ಮಕ್ಕಳ ಥರ ಅಳ್ತಿದ್ಯಾ? ಬರ್ತಾರೆ, ಸ್ವಲ್ಪ ಹೊತ್ತು ಕಾಯೋಣ ಇರು. ಕರೆದ್ರೆ ತಾನೇ ಬರ್ತಾರೆ. ವೀಣಾ, ಅಮ್ಮ, ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ ಕಣೆ. ನೀನು ಹೇಗಿದೀಯಾ? ಚೆನ್ನಾಗಿದ್ದೀನಿ. ನೀನು ಬರ್ತೀಯೋ ಅಲ್ವೋ ಅನ್ಕೊಂಡಿದ್ದೆ. ನಿಮ್ಮ ಮತ್ತೆ ಕರೆದಿದ್ರು ಕಣೆ. ನಾನು ನೆನ್ನೆನೇ ಬರಬೇಕಾಗಿತ್ತು. ನಿನಗೆ ಗೊತ್ತಲ್ಲ ನನ್ನ ಕೆಲಸ ಹೇಗೆ ಅಂತ. ಅಮ್ಮ, ಅತ್ತೆ ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಒಂದ್ಸಲ ರಿಸಾರ್ಟ್ ಒಳಗಡೆ ಹೋಗ್ಬಿಟ್ರೆ ಎಲ್ಲ ವ್ಯವಸ್ಥೆ ಒಳಗಡೆನೇ ಇರುತ್ತೆ. ನಮಸ್ಕಾರಮ್ಮ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಬೀಗ್ರೆ, ಎಷ್ಟು ದಿನ ಆಯ್ತು ನೀವು ಮನೆಗೆ ಬಂದು? ಇವತ್ತು ನಿಮ್ಮನ್ನ ಮನೆಗೆ ಕರೆಸ್ಕೊಳ್ಳೋ ಪುಣ್ಯ ಸಿಕ್ತು. ಅಯ್ಯಯ್ಯೋ, ದೊಡ್ಡ ಮಾತು. ಈ ಮದುವೆಗೆ ನನ್ನನ್ನು ಮರೀದೆ ಕರೆದ್ರಲ್ಲ, ಅದು ನನ್ನ ಭಾಗ್ಯ. ನೀವು ನಮ್ಮ ಬೀಗ್ರು, ಹೇಗೆ ಮರೆಯೋದಕ್ಕಾಗತ್ತೆ ಹೇಳಿ? ವೀಣಾ, ಅಮ್ಮನ್ನ ರೂಮಿಗೆ ಕರ್ಕೊಂಡು ಹೋಗು. ಸ್ವಲ್ಪ ಸುಧಾರಿಸ್ಕೊಳ್ಳಿ. ನಾನು ಕುಡಿಯೋದಕ್ಕೆ ಏನಾದರೂ ತರ್ತೀನಿ. ಸಂತೋಷನಾ? ಕರ್ಕೊಂಡು ಹೋಗಿ ಹೋಗಿ. ಭವನ ನೋಡೆ, ವೀಣನ್ನ ಅವ್ರ ತಾಯಿ ನೋಡಿ ಎಷ್ಟು ಖುಷಿ ಪಡ್ತಿದ್ದಾಳೆ ಅಂತ. ಹೌದು ಪಸಂತು. ಹೆಣ್ಮಕ್ಳಿಗೆ ಎಷ್ಟೇ ವಯಸ್ಸಾದರೂ ಅಮ್ಮ ಅಂದರೆ ಅಮ್ಮನೇ. ಬಾಮ್ಮ, ಬಾ ಕೂತ್ಕೋ. ಹಾ, ಈ ಸೀರೆ ನೋಡು, ನಿಮ್ಮತ್ತೆ ಕೊಟ್ಟಿದ್ದು. ನಮ್ಮತ್ತೆ ಕೊಡ್ಸಿದ್ದ? ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ ಅಮ್ಮ. ವೀಣಾ, ಇಷ್ಟು ದೊಡ್ಡ ಸಂಸಾರಕ್ಕೆ ನೀನು ಹಿರಿ ಸೊಸೆ ಆಗಿದೀಯಾ. ಇಲ್ಲಿವರೆಗೂ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಿದ್ಯಾ. ಇನ್ನು ಮುಂದೆನೂ ನೀನು ನಿಭಾಯಿಸ್ಕೊಂಡು ಹೋಗ್ತೀಯಾ ಅನ್ನೋ ಭರವಸೆ ನನಗಿದೆ ಕಣೆ. ಅಮ್ಮ, ನನಗೇನು ತೊಂದರೆ ಇದೆಯಮ್ಮ? ಈ ಮನೇಲಿ ಅತ್ತೆ ಇದ್ದಾರೆ, ಅಜ್ಜಿ ಇನ್ನೂ ಇದ್ದಾರೆ. ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಸಮಯ ಹೋಗಿದ್ದೇ ಗೊತ್ತಾಗಲ್ಲ ನನಗೆ. ನಿಮ್ಮತ್ತೆ ಬಿಡು, ಅವ್ರ ಬಗ್ಗೆ ಎರಡು ಮಾತಿಲ್ಲ ಅಲ್ವೇ? ಬಸ್ ಟಿಕೆಟು ಅವರೇ ಮಾಡಿಸಿ ಇಲ್ಲಿಗೆ ಬರೋ ಹಾಗೆ ಮಾಡಿದ್ರೆ ಅದು ಸರಿ. ಅಳಿಯಂದ್ರು ನಿನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ ತಾನೆ? ಹೂನಮ್ಮ, ನಾನು ಹೇಳಿದ್ನಲ್ಲ, ನನಗೆ ಈ ಮನೇಲಿ ಯಾವ ಕೊರತೆನೂ ಇಲ್ಲ. ನಾನು ಚೆನ್ನಾಗೇ ಇದ್ದೀನಿ. ನನಗಿರೋ ಒಂದೇ ಒಂದು ಬೇಜಾರು ಅಂದರೆ ನಿನ್ನ ಹತ್ರ ಮಾತಾಡಬೇಕು ಅಂತ ಅನ್ಸಿದ್ರೆ
ನೀನು ಸಿಗೋದೇ ಇಲ್ಲ ಅಮ್ಮ. ಯಾವಾಗ ನೋಡಿದ್ರು ಕೆಲಸ ಅಂತಿರ್ತೀಯ. ನನಗೆ ತಾನೇ ಯಾರಿದಾರಮ್ಮ? ನೀನು ಯಾಕೆ ಇಷ್ಟೊಂದು ಕಷ್ಟಪಟ್ಟು ದುಡಿಬೇಕು ಹೇಳು? ಇಲ್ಲೇ ಎಲ್ಲೋ ನನ್ನ ಕಣ್ಣಿಗೆ ಕಾಣಿಸೋ ಥರ ಹತ್ರದಲ್ಲೇ ಇರಬಾರ್ದಾ? ಹುಚ್ಚಿ ಕಡೆ ನೀನು ಅಲ್ವೇ? ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಕೊಂಡು ಕಾಚಾಚ್ಕೊಂಡಿರೋಕ್ಕೆ ನನಗೇನು ಗಂಡು ಮಕ್ಳಿದ್ದಾರ? ಇರೋದು ನೀನೊಬ್ಳು. ನಿನಗೂ ನಾನೇನು ಮಾಡೋಕ್ಕಾಗ್ತಾ ಇಲ್ಲ. ವೀಣಾ, ನಿನಗೆ ಕಷ್ಟ ಅಂದರೆ ಒಂದು 4 ಕಾಸಾದರೂ ಕೊಡೋ ಅಷ್ಟು ಯೋಗ್ಯತೆ ಬೇಡವೇನೆ ನನಗೆ? ನೋಡು, ನನ್ನ ಮೈನಲ್ಲಿ ಇನ್ನೂ ಶಕ್ತಿ ಇದೆ. ಶಕ್ತಿ ಇರೋ ತನಕ ದುಡಿತೀನಿ ಬಿಡು. ಏನೋ ಅಮ್ಮ, ಆದರೂ ನಿನಗೆ ನನ್ನ ನೆನಪು ಅಂತ ಆಗೋದೇ ಇಲ್ಲ. ಹೋಗ್ಲಿ, ನೀನು ಫೋನ್ ಮಾಡಿ ಮಾತಾಡೋಣ ಅಂದರೆ ನಿನ್ನ ಹತ್ರ ಒಂದು ಫೋನೂ ಇಲ್ಲ. ನೀನು ಎಲ್ಲಿ ಕೆಲಸ ಮಾಡ್ತೀಯೋ ಅವ್ರ ಮನೆಗೆ ಫೋನ್ ಮಾಡಿ ಮಾತಾಡಬೇಕು. ಈ ಫೋನು ಗೀನು ಎಲ್ಲ ನಮ್ಮಂಥವ್ರಿಗೆ ಯಾಕೆ ಬೇಕು ವೀಣಾ? ಹ್ಞೂನಮ್ಮ, ಇಲ್ಲೇ ಎಲ್ಲಾದರೂ ಹತ್ರ ಇರು ಅಂದರೆ ಕೆಲಸ ಅಂತೀಯ. ಫೋನ್ ಮಾಡಿ ಮಾತಾಡೋಣ ಅಂತಂದರೆ ನನಗೆ ಯಾಕೆ ಫೋನು ಅಂತೀಯ? ಅಮ್ಮ, ನನಗೂ ಅಮ್ಮ ಅಂತ ಬೇಡವಾ ಅಮ್ಮ? ನನಗೇನಾದರೂ ಹೇಳ್ಕೋಬೇಕು ಅಂತ ಅನ್ಸಿದ್ರೆ ನಾನು ಯಾರ ಹತ್ರ ಅಮ್ಮ ಹೇಳ್ಕೋಬೇಕು? ನೀನು ಅವಾಗ ಇಲ್ಲಿಗೆ ಬಂದು ಹೋಗಿ ಆದರೂ ಮಾಡ್ತೀರಮ್ಮ. ಕೇಳ್ದಾಗ್ಲೆಲ್ಲ ರಜಾ ಕೊಡೋದಕ್ಕೆ ನಂದೇನು ಗೌರ್ಮೆಂಟ್ ಕೆಲಸ ಏನೇ? 4 ಮನೇಲಿ ಅಡುಗೆ ಕೆಲಸ ಮಾಡ್ತೀನಿ. ಒಂದು ಅರ್ಧ ದಿನ ರಜಾ ಕೊಡಿ ಅಂದರೆ ಎಲ್ಲರೂ ಹೇಗೆ ಹಾರಾಡ್ತಾರೆ ಗೊತ್ತಾ? ಬಿಡು. ತಗೋ, ಈ ದುಡ್ಡು ಇಟ್ಕೋ. ಏನಮ್ಮ ಇದು? ತಗೋ. ಕಷ್ಟ ಅಂದರೆ ಬೇಕಾಗತ್ತೆ. ಮೊಮ್ಮಗುಗೋಸ್ಕರ ನಾನು ಇದುವರೆಗೂ ಏನೂ ಮಾಡಿಲ್ಲ ಕಣೆ ವೀಣಾ. ಈ ದುಡ್ಡಲ್ಲಿ ಮಗುಗೇನಾದರೂ ಕೊಡಿಸೆ. ಬೆಳದಿಂಗಳು ಊಟನಾ? ಯಾಕೆ, ಏನ್ ವಿಶೇಷ ಇವತ್ತು? ಜಾನ್ವಿ ಮದ್ವೆ ಆಗಿ ಹೋಗ್ತಾ ಇದ್ದಾಳಲ್ಲ, ಅದಕ್ಕೆನಾ? ಸರಿ, ನೀನ್ ಹೋಗಿ ಎಲ್ಲಾರನ್ನೂ ಕರಿ, ನಾನು ಊಟ ತಗೊಂಡ್ ಬರ್ತೀನಿ. ಹೋಗು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.